ಡಿಂಚಾಡಿ ಮದುವೆಗೆ ಹೋಗ್ಬೇಕು. ಏ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ನಮ್ಮ ಫ್ರೆಂಡಿನ ತಮ್ಮನ ಮದುವೆಗೆ ದೂರ ದೂರ ನಮ್ಮ ಸ್ವಾಮಿಗಳು ಸ್ಟಿಕ್ಕರ್ ಇಲ್ಲ, ಹಣೆಬಟ್ಟಿಲ್ಲ, ಹಣೆಬಟ್ಟು ಇಲ್ಲ, ಸ್ಟಿಕ್ಕರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಇನ್ನೂ ಡಿಚ್ ಆಗ್ತಿದ್ದಾರೆ. ನಾವು ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ತುಂಬ ಹೊಟ್ಟೆ ಹಸಿವಾಗಿದೆ. ಮಧ್ಯಾಹ್ನ ಬೇರೆ ಊಟ ಆಗಿಲ್ಲ, ಬೇಗ ಹೋಗಿ ಊಟ ಮಾಡೋಣ ಮದುವೆ ಮನೇಲಿ ಅಂತಂದರೆ ನಮ್ಮ ಸ್ವಾಮಿಗಳು 7 ಗಂಟೆಯಿಂದ ರೆಡಿ ಆಗ್ತಿದ್ದಾರೆ. ಇನ್ನು ಓಡಾಡೋದ್ರಾಗೆ ಇದ್ದಾರೆ. ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಊಟ ಮಾಡ್ತೀವಿ ಅನ್ನೋದೇ ಚಿಂತೆ ಆಗಿಬಿಟ್ಟು. ನೋಡಿ, ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಟ. ಮದುವೆ ಇರೋದು BGS ಸಮುದಾಯ ಭವನದಲ್ಲಿ. ನಮ್ಮ ಸ್ವಾಮಿಗಳು ಎಲ್ಲ ಬಟ್ಟೆ, ಬುಕ್ಕು, ಬ್ಯಾಗು ಎಲ್ಲ ಅಲ್ಲೇ ಬಿಸಾಕಿ ಇಲ್ಲ ರೂಮ್ ಒಳಗೆ. ನಮ್ಮ ಸ್ವಾಮಿಗಳು ರೆಡಿಯಾಗಿದ್ದಾರೆ. ನಡಿಯವ್ವ, ಒಟ್ಟಸ್ಥಿತಿ ಮದುವೆಗೆ ಹೋಗ್ತಾರ. ಏನು ಉದ್ದೇಶ ನನಗೆ ಊಟ ಮಾಡೋಕೆ, ಮದುವೆ ಊಟ ಮಾಡಬೇಕು ಅಂತ. ಊಟ ನನ್ನ ಫುಲ್ ಹೊರಡಕ್ಕೆ ಚಾವಿ ಐತೆ. ಫುಲ್ಲು ಹೆಲ್ಮೆಟ್ ಒಳಗೆ ಇಟ್ಟರದ್ ಬಾ. ಈಗ ಇಲ್ಲಿಂದ ಏನಪ್ಪ ಅಂತಂದರೆ ಒಂದು 9 ಕಿಲೋಮೀಟ್ರ್ ದೂರ ಹೋಗ್ಬೇಕು ಸಮುದಾಯ ಭವನಕ್ಕೆ. ಹಾಫ್ ಆನ್ ಅವರ್ ಅಂತೂ ಬೇಕು ಹೋಗೋಕ್ಕೆ. ನಮ್ಮ ಸ್ವಾಮಿಗಳು ಇನ್ನು ಕ್ರೀಮ್ ಹಚ್ಚೋದ್ರಲ್ಲೇ ಇಲ್ಲ, ನಂದೆಲ್ಲ ಆಗೈತೆ ನೋಡಿ. ನಮಗೆ ಹಸಿವಾಗೈತೆ. ಬನ್ನಿರಿ ಮೇಡಮ್. ಈಗ ಎಲ್ಲ ಪ್ಯಾಕ್ ಆಗ್ತದ್ವಿ. ಬೈಕಲ್ಲಿ ಹೋಗೋದು 8 ಕಿಲೋಮೀಟ್ರು, ತುಂಬ ಚಳಿ ಇರುತ್ತೆ. ಎಲ್ಲ ಪ್ಯಾಕ್ ಆಗಿ ಹೊರಡೋಣ. ನಮ್ಮ ಸ್ವಾಮಿಗಳು ಫುಲ್ಲು ಪ್ಯಾಕಪ್ ಆಗಿದ್ದಾರೆ. ಗೊತ್ತಿಲ್ಲ ಅಮ್ಮ, ಇದು ಲೈಟ್ ಹಾಕೋಣ. ಹಾಂ, ಮತ್ತು ಅದನ್ನ ಬರೋಕ್ಕೆ ಆಗ್ತಿಲ್ಲ. ಇವಾಗ ಆಲ್ರೆಡಿ ನಿಂತ್ಬಿಟ್ಟಿದ್ದಾರೆ, ರೆಡಿ ಆಗಿ. ಹೆಲ್ಮೆಟ್ ಕೊಡ್ತಾರೆ 5 ನಿಮಿಷ. ಏನು ಗೊತ್ತಾ, ಕೆಳಗೆ ಬಂದು ನಿಂತ್ಕೊಂಡು ರೋಡಲ್ಲಿ 5 ನಿಮಿಷ ನಾನೇ ನಿಂತ್ಕೊಳ್ತೀನಿ. ಇವಾಗ ಬಂದು ಇನ್ನು ಹೆಲ್ಮೆಟ್ ಕೊಡ್ಬೇಕು ನಾವು. ಏನು ಗೊತ್ತಾ, ನಾನು ಕೆಳಗೆ ಬಂದಮೇಲೆ ಬರ್ಫ್ಯೂಮ್ ಎಲ್ಲ ಹಾಕೊಂಡು ಜೋರಾಗಿ ರೆಡಿಯಾಗಿ ಬಂದಿದ್ದಾರೆ. ನಾಟಕ ಮಾಡ್ತಾರೆ ನೋಡಿ. ಚೆನ್ನಾಗಿದೆ ನಮ್ಮದು. ಅದನ್ನು ಮತ್ತೆ ಹಾಕಿದ್ರು ವಾಜು ಚಿಂತೆ, ಅದ್ರಾಗೆ ಥ್ರಿಲ್ಲಿಂಗ್ ಸಿಗೋದು. ಆಹಾ ಬಿಡಲ್ವಾ? ಗೊತ್ತು. ರಾಜೇಶ್ ಹೆಂಗೆ ಕೊಡಾಡ್ತಾನ ತಮ್ಮ ಅವನು. ಅವನೇ ಬಂದರೆ ಇವನು ಇವಳೇ ಹುಡುಗಿ ಅನ್ಸುತ್ತೆ. ಇವಳೇ ಹುಡುಗಿ ಮಾಡಿಸ್ತಾವಲ್ಲ ಮ್ಯಾಚಿಂಗ್ ನೋಡ್ರಿ ಶರ್ಟ್ ಒಳಗಡೆ.
ಕೆ ಎಲ್ ರಜನಿಕಾಂತ್ ಅಂತ. ಇಲ್ಲಿ ಕಾಣ್ತಿಲ್ಲ, ಎಲ್ಲಿ ಸರ್? ಎಲ್ಲಿ ಗೊತ್ತಿಲ್ಲ, ಬಂದಿಲ್ಲ, ಬೆಲ್ಲ ಕಾಣಲಿಲ್ಲ. ಈಗ ಹಾಕ್ಸ್ತಾರ. ಇಲ್ಲ ಅದನ್ನ ಹಾಕ್ರಿ ಅಂತ. ಅಂತ ಒಂದು ಡೌಟ್ ಕೇಳು ಬೇಗ. ಅಲ್ಲ ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ಕರಕೊಂಡಿತನಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ಕರಕೊಂಡಿತನಗೆ ಬಂದು.